Hello dear students. So in the previous video, we have derived the expression for time period of a simple pendulum. So expression for time period of a simple pendulum. So we have a pendulum. So this is the bob of the pendulum. So this is the string of length L. The bob ಅಂದರೆ ಗುಂಡು ಒಂದು ಗೋಲಿ ಥರ ಒಂದು ಗುಂಡು ಕಟ್ಟಿರ್ತೀವಿ. ಸೊ ಇಟ್ಸ್ ಮಾಸ್ ಈಸ್ ಎಮ್. ಸೊ ವೆನ್ ಯು ಪುಲ್ ಇಟ್, ಸೊ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀಯ, ಸೊ ಎಳೆದು ಹಿಂಗೆ ಇಫ್ ಯು ಪುಲ್ ಇಟ್ ಆ್ಯಂಡ್ ಜಸ್ಟ್ ಯು ಲೀವ್, ಸೊ ಇಟ್ ವಿಲ್ ಮೇಕ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಆ ಕಡೆ ಈ ಕಡೆ ಅಗಲಾಡ್ತಾ ಇರುತ್ತೆ. ಹೌದಾನೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಹಾರ್ಮೋನಿಕ್, ಅದು ಸಿಂಪಲ್ ಪೆಂಡುಲಮ್ ಟಿ ವಿಲ್ ಬಿ ಈಕ್ವಲ್ ಟು ಡಿರೈವ್ಡ್ ದ ಇಕ್ವೇಷನ್ ಟಿ ಈಸ್ ಈಕ್ವಲ್ ಟು 2π ಇಂಟು ಸ್ಕ್ವೇರ್ ರೂಟ್ ಆಫ್ L/G. ಹೌದಾ. ಸೊ ದಿಸ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಡಿರೈವ್ಡ್. ಹೌದಾ. ಸೊ ಇದೇ ಎಕ್ಸ್ಪ್ರೆಷನ್ ಇನ್ನೊಂದು ಡೈರೈವ್ ಮಾಡಿದ್ವಿ ಯಾವಾಗ, ಇನ್ ಡೈಮೆನ್ಷನ್ ಅನಾಲಿಸಿಸ್. ಬೈ ಯೂಸಿಂಗ್ ಡೈಮೆನ್ಷನ್ ಅನಾಲಿಸಿಸ್ ಅಂದರೆ ಆ ಮೆಥಡನ್ನು ನೋಡಬೇಕು. ಜಸ್ಟ್ ಆಸ್ಕ್ ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಅಂತ ಕೇಳಿದಾಗ ಈ ಎಕ್ಸ್ಪ್ರೆಷನ್ ಈ ಥರ ಮಾಡಬೇಕು. ಅವನು ಕೇಳ್ತಾನೆ ಒಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಬೈ ಯೂಸಿಂಗ್ ದ ಮೆಥಡ್ ಆಫ್ ಡೈಮೆನ್ಷನ್ಸ್ ಅಂತ ಕೇಳಿದಾಗ ಆ ಮೆಥಡಲ್ಲಿ ಮಾಡಬೇಕು. ಆಯಿತಾ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಆನ್ಸರ್ ಒಂದೇ, ಬಟ್ ದ ಸ್ಟೆಪ್ಸ್ ಫಾಲೋಡ್ ವಿಲ್ ಬಿ ಡಿಫರೆಂಟ್. ಹೌದಾನೆ. ಸೊ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ನೋಡಿ, ಟಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೋಡಿ, ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್. ನೋಡಿ, ಸ್ಕ್ವೇರ್ ರೂಟ್ ಆಫ್ ಎಲ್ ಮೇಲೆ ಡಿಪೆಂಡ್ ಆಗಿದೆ. ಆಲ್ಸೋ ಟಿ ಈಸ್ ಪ್ರಪೋರ್ಷನಲ್ ಟು 1// ಸ್ಕ್ವೇರ್ ರೂಟ್ ಆಫ್ ಜಿ. 2π ಈಸ್ ಕಾನ್ಸ್ಟೆಂಟ್, ಅದನ್ನು ಬಿಟ್ಟಾಕ್ಬಿಡಿ. ಹೌದಾನೆ. ಅಂದರೆ ಯಾವ್ದು ಲೆಂತ್ ಇನ್ಕ್ರೀಸಸ್, ಸೊ ಈ ಪೆಂಡ್ಲಮ್ ಲೆಂತ್ ಜಾಸ್ತಿ ಆಯ್ತಪ್ಪ, ಇಷ್ಟುದ್ದ ಆಯ್ತು ಲೆಂತ್, ಇವಾಗ ಇಷ್ಟುದ್ದ ಆಯ್ತು ಅಲ್ಲಿ. ಹೌದಾನೆ. ಅವೇನಾಗುತ್ತೆ, ಸೊ ಯಾವ್ದು ಲೆಂತ್ ಇನ್ಕ್ರೀಸಸ್ ಟೈಮ್ ಪೀರಿಯಡ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ನಿಧಾನ ಕಾನ್ಸಂಟ್ರೇಟ್ ಆಗುತ್ತೆ, ಹಿಂಗೆ ಅಂದರೆ ಟೈಮ್ ಜಾಸ್ತಿ ತಾಣುತ್ತೆ. ಅಂದರೆ ಅದರ ಆಸಿಲೇಷನ್ ನಿಧಾನ ಇರುತ್ತೆ. ನಿಧಾನ ಅಂದರೆ ಟೈಮ್ ಜಾಸ್ತಿ ತಾಣುತ್ತೆ ಅಂತ. ಹೌದಾನೆ. ಸೊ ಅದೇ ಅಕಸ್ಮಾತ್ ಇದು ಏನು ಪೆಂಡುಲಮ್ದು ಲೆಂತ್ ಕಡಿಮೆ ಆಗ್ಬಿಡ್ತು ಅಂತ ಹೇಳಿ, ಗ್ರೀನ್ ಕಲರ್ ನೋಡಿ, ಪೆಂಡುಲಮ್ ಲೆಂತ್ ಇಷ್ಟೇ ಆಗ್ಬಿಡ್ತಪ್ಪ. ಬೇಕಾದ್ರೆ ಒಂದು ಏನು ಮನೇಲಿ ಮಾಡಿ ಯಾವ್ದಾರು ಒಂದು ಗುಂಡಿದ್ರೆ ಅದೊಂದು ಕಲ್ಲು ತಗೊಂಡು ದಾರ ತಗೊಂಡು ನೇತಾಕಿ ಅದು ಲೆಂತ್ನ ಚೇಂಜ್ ಮಾಡ್ತಾ ಹೋಗಿ. ಸೊ ಯಾವ್ದು ಬಿಡಿ ಸ್ವಲ್ಪ ಒಂದೇ ದೂರದಲ್ಲಿ. ಸೊ ಇದು ನೋಡಿ, ಇಷ್ಟು ಕಡಿಮೆ ಲೆಂತ್ ಇತ್ತು ಅಂದರೆ ಪಟ ಹಿಂಗೆ ಅಲ್ಲಾಡ್ತಾ ಇರ್ತೀನಿ. ಹೌದಾ. ಅಂದರೆ ಟೈಮ್ ಪೀರಿಯಡ್ ಏನಾಯ್ತು, ಸೊ ಯಾವ್ದು ಲೆಂತ್ ಡಿಕ್ರೀಸಸ್ ಟೈಮ್ ಪೀರಿಯಡ್ ಆಲ್ಸೋ ಡಿಕ್ರೀಸಸ್. ಯಾವ್ದು ಲೆಂತ್ ಇನ್ಕ್ರೀಸಸ್ time period also increases. Length increases, time period also increases. ಹೌದಾನೆ. ಸೊ ದ ನೆಕ್ಸ್ಟ್ ಥಿಂಗ್ ದಟ್ ಟಿ ಡಿಪೆಂಡ್ಸ್ ಈಸ್ ದ ಜಿ. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಜಿ. ಏನು ಜಿ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ದಟ್ ಈಸ್ ವ್ಯಾಲ್ಯೂ ಆಫ್ ಜಿ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಗ್ರಾವಿಟೇಷನ್ ಚಾಪ್ಟರ್ ಕಲಿತಾರೆ, ಚಾಪ್ಟರ್ ನಂಬರ್ 8ಅಲ್ಲಿ. ಹೌದಾನೆ. ಸೊ ದ ವ್ಯಾಲ್ಯೂ ಆಫ್ ಜಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ ಜಿ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಡಿಪೆಂಡ್ ಆಗುತ್ತೆ. ಅಂದರೆ ಯಾವ ಥರ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಇನ್ವರ್ಸ್ಲಿ ಆನ್ ದ ಸ್ಕ್ವೇರ್ ರೂಟ್ ಆಫ್ ಜಿ. ಇನ್ವರ್ಸ್ಲಿ ಕೆಳಗೆ ನೋಡಿ, ಡಿನಾಮಿನೇಟರ್ ಇದೆ, ದಟ್ಸ್ ವೈ ಇಟ್ ಈಸ್ ಇನ್ವರ್ಸ್ಲಿ. ಬಟ್ ಇದು ಡೈರೆಕ್ಟ್ಲಿ. ಹೌದಾ. ಸೊ ಅಂದರೆ ದ ವ್ಯಾಲ್ಯೂ ಆಫ್ ಅಕಸ್ಮಾತ್ ಜಿ ಡಿಕ್ರೀಸ್ ಆಯಿತು ಅಂದರೆ ಟಿ ಇನ್ಕ್ರೀಸ್ ಆಗುತ್ತೆ. ಜಿ ಜಾಸ್ತಿ ಆಯಿತು ಅಂದರೆ ಟಿ ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಅಬ್ಸರ್ವ್ ಫ್ರಮ್ ದಿಸ್ ಇಕ್ವೇಷನ್ ಇಸ್ ದಟ್ ಟೈಮ್ ಪೀರಿಯಡ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್ ಆಫ್ ದ ಬಾಬ್. ಎಕ್ಸಾಂಪಲ್. ಹೌದಾನೆ. ಸೊ ಪೆಂಡುಲಮ್ ಇದೆ. ಸೊ ಪೆಂಡುಲಮ್ಮಲ್ಲಿ ಪೆಂಡುಲಮ್ ಬದಲು ಜೋಕಾಲಿ ಅಂತ ಇಟ್ಕೊಳ್ಳಿ. ಜೋಕಾಲಿಂದ ತಿಂಬಿಟ್ಟೆ ಪೆಂಡುಲಮ್. ಹೌದಾನೆ. ಸೊ ನೀನು ಕೂತಿದೆಯಾ, ಸೊ ಯು ಆರ್ ಸಮ್ 45 kg. ಹೌದಾ. ಸೊ ಅಕಸ್ಮಾತ್ ಪಕ್ಕ ಇನ್ನೊಂದು ಪೆಂಡುಲಮ್ ಇದೆ, ಜೋಕಾಲಿ ಸೇಮ್. ಬಟ್ ಅದ್ರ ಮೇಲೆ ಒಂದು ದೊಡ್ಡ ಆನೆ ಕೂರಿಸ್ಬಿಟ್ಟಿದ್ವಿ. ಏನು ಕೂರಿಸಿದ್ದೀವಿ, ಒಂದು ಆನೆನ ಕೂರಿಸಿದ್ದೀವಿ. ಆನೆ ಇದು. ಹೌದಾ. ಸೊ ಲೆಂತ್ ಸೇಮ್, ಎರಡರದ್ದು ಲೆಂತ್ ಸೇಮ್. ಯಾವುದು ಟೈಮ್ ಪೀರಿಯಡ್ ಜಾಸ್ತಿ ಇರುತ್ತೆ, ಯಾವ ನಿಧಾನಕ್ಕಾಗಲ್ಲ, ಏನು ಜೋಕಾಲಿ ಜೋಲ್ತಾ ಇರುತ್ತೆ, ಅದು ಜೋಕಾಲಿ ಜೋಲಾಡ್ತಾ ಇರುತ್ತೆ ಅಂತ. ಹೌದಾನೆ. ಯಾರ್ದು ಟೈಮ್ ಪೀರಿಯಡ್ ಜಾಸ್ತಿ ಇರುತ್ತೆ ಅಥವಾ ಯಾರು ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ. ಆನೆ ಸೇವ್ 450 kg ಇರುತ್ತೆ, 4 ಟನ್ ಇದೆ. ನೀನಿರೋದು ಬರೀ 45 kg. ಸೊ ಬಟ್ ಲೆಂತ್ ಆಫ್ ದ ಜೋಕಾಲಿ ಸೇಮ್, ಪೆಂಡುಲಮ್ ಲೆಂತ್ ಸೇಮ್. ಹೌದಾನೆ. ಸೊ ಇಬ್ಬರನ್ನ ಸ್ವಲ್ಪ ದೂರ ಹೇಳೋದು ಬಿಟ್ಬಿಟ್ವಿ. ಸೊ ಯಾರು ನಿಧಾನ ಜೋಕಾಲಿ ಆಡ್ತಿರ್ತಾರೆ ಅಥವಾ ಯಾರು ಫಾಸ್ಟಾಗಿ ಜೋಕಾಲಿ ಆಡ್ತಿರ್ತಾರೆ, ಇಬ್ಬರು ಒಂದೇ ಸಲ ಆಡ್ತಾ ಇರ್ತಾರೆ. ಬೋತ್ ದ ಟೈಮ್ ಪೀರಿಯಡ್ ವಿಲ್ ಬಿ ಸೇಮ್. ಯಾಕಂದರೆ ನೋಡಿ, ಟೈಮ್ ಪೀರಿಯಡ್ ಟಿ ಇಲ್ಲಿ ಎಮ್ ಅನ್ನೋ ಪದನೇ ಇಲ್ಲ, ಅಂದರೆ ನೋ ಎಮ್ ಟರ್ಮ್ ಇಲ್ಲ. ಸೊ ಆದ ಕಾರಣ ಅದು ಮಾಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನೀನು ತೆಗೆದ್ರೂ ಅಷ್ಟೇ ಟೈಮ್ ಪೀರಿಯಡ್ ತಾಣುತ್ತೆ, ನೀನು ಬದಲು ಒಂದು ಆನೆ ತೆಗೆದ್ರೂ ಅಷ್ಟೇ ಟೈಮ್ ಪೀರಿಯಡ್ ತಾಣುತ್ತೆ. ಬಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ಲೆಂತ್ ಮತ್ತು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾನೆ. ಸೊ ಹಾಗಾದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಇದೆಯಲ್ಲ, ಅದು ಭೂಮಿ ಮೇಲೆ ಎಲ್ಲ ಕಡೆ ಒಂದೇ ಇರುತ್ತಾ ಅಂತ. ವೆದರ್ ದ ವ್ಯಾಲ್ಯೂ ಆಫ್ ಜಿ ಈಸ್ ಕಾನ್ಸ್ಟೆಂಟ್
on the surface of the earth, on the surface of the earth. ಹೌದಾನೆ. ಸೊ earth is so the shape of the earth spherical ಅಂತ ಹೇಳ್ತೀವಿ, ಬಟ್ ಇಟ್ ನಾಟ್ ಎಕ್ಸಾಕ್ಟ್ಲಿ ಸ್ಪಿಯರ್, ಸೊ ಇಟ್ ಈಸ್ ಜಿಯೋಡಿಕ್ ಇನ್ ನೇಚರ್. ಈ ಥರ ಇದೆ ಅದು, ಹೌದಾನೆ. ಸೊ ಅಂದರೆ ನೋಡಿ ಇಲ್ಲಿ ಇಫ್ ಇಟ್ ಇಸ್ ದ ಸೆಂಟರ್ ಆಫ್ ದ ಅರ್ತ್, ಹೌದಾ. ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಅರ್ತ್. ನೋಡಿ ದಿಸ್ ಅಟ್ ದ ಇಕ್ವೇಟರ್, ದಿಸ್ ದ ಇಕ್ವೇಟರ್. ನೋಡಿ ರೇಡಿಯಸ್ ಏನಿದೆ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಇದು ಪೋಲ್ಸ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಉತ್ತರ ಧ್ರುವ ದಕ್ಷಿಣ. ನೋಡಿ ಆರ್ ವ್ಯಾಲ್ಯೂ ಸ್ವಲ್ಪ ಚಿಕ್ಕದಿದೆ, ಹೌದಾ. ಸೊ ಅಂದರೆ ಇಲ್ಲಿ ಒಂದು ಕಿಲೋಮೀಟರ್ ಅಂತ ರೇಡಿಯಸ್ ಆಫ್ ದ ಅರ್ತ್ ಅಟ್ ದ ಇಕ್ವೇಟರ್ ವಿಲ್ ಬಿ ಮೋರ್, ರೇಡಿಯಸ್ ಆಫ್ ದ ಅರ್ತ್ ಅಟ್ ದ ಇಕ್ವೇಟರ್ ವಿಲ್ ಬಿ ಮೋರ್, ಹೌದಾನೆ. ಸೊ ಅಟ್ ದ ಇಕ್ವೇಟರ್, ಅಟ್ ದ ಈಕ್ವೇಟರ್, ಇಲ್ಲಿ ಅಟ್ ದ ಈಕ್ವೇಟರ್ ದ ರೇಡಿಯಸ್ ಜಾಸ್ತಿ ಇರುತ್ತೆ. ಏನು ಜಾಸ್ತಿ ಇರುತ್ತೆ? ರೇಡಿಯಸ್ ಜಾಸ್ತಿ ಇರುತ್ತೆ. ಸೊ ಯಾಸ್ ರೇಡಿಯಸ್ ಈಸ್ ಮೋರ್, ಯಾವ್ದು ರೇಡಿಯಸ್ ಈಸ್ ಮೋರ್, ಹೌದಾನೆ. ಸೊ the acceleration due to gravity, the acceleration due to gravity, the acceleration due to gravity. ನೋಡಿ, ಸೊ ದ ಎಕ್ಸ್ಪ್ರೆಷನ್ ಚಾಪ್ಟರ್ ನಂಬರ್ 7 8. ಸೊ ಎಕ್ಸಲರೇಷನ್ ಜಿಗೆ ಎಕ್ಸ್ಪ್ರೆಷನ್ ಏನಿದೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ, ದಟ್ ವಿಲ್ ಬಿ ಈಕ್ವಲ್ ಟು ಕ್ಯಾಪಿಟಲ್ GME ಡಿವೈಡ್ ಬೈ RE². ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಜಿ. ಹೆಂಗೆ ಬಂದಂತ ಬೇಡ, 8ನೇ ಚಾಪ್ಟರ್ ಕಲಿತಾರೆ. ME ಅಂದರೆ ಮಾಸ್ ಆಫ್ ದ ಅರ್ತ್, RE ಇಸ್ ದ ರೇಡಿಯಸ್ ಆಫ್ ದ ಅರ್ತ್. ನೋಡಿ ಇಕ್ವೇಟರ್ ಏನಾಗಿದೆ, ರೇಡಿಯಸ್ ಆಫ್ ದ ಅರ್ತ್ RE ಜಾಸ್ತಿ ಇದೆ. ಸೊ RE ಜಾಸ್ತಿ ಇತ್ತು ಅಂದರೆ ಜಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಅಂದರೆ ಅಟ್ ದ ಇಕ್ವೇಟರ್ ಜಿ ವಿಲ್ ಬಿ ಲೆಸ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಬಿ ಲೆಸ್ ಅಟ್ ದ ಇಕ್ವೇಟರ್, ಟು ಲೆಸ್ ಅಟ್ ದ ಇಕ್ವೇಟರ್. ಬಟ್ ಅಟ್ ದ ಪೋಲ್ಸ್ ನೋಡಿ RE, ದಿಸ್ ಇಸ್ ರೇಡಿಯಸ್ ಆಫ್ ದ ಅರ್ತ್ ಏನಾಗಿದೆ ಸ್ವಲ್ಪ ಕಡಿಮೆ ಇದೆ. ಸೊ ಯಾಸ್ RE ಡಿಕ್ರೀಸಸ್ ಜಿ ಇನ್ಕ್ರೀಸಸ್, ಅಂದರೆ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ವಿಲ್ ಬಿ ಮೋರ್ ಅಟ್ ದ ಪೋಲ್ಸ್, ಅಟ್ ದ ಪೋಲ್ಸ್, ಹೌದಾನೆ. ಸೊ ಅದೇ ಥರ ಇಫ್ ಯು ಗೋ ಹೈಯರ್ ಇನ್ ದ ಆಲ್ಟಿಟ್ಯೂಡ್, ನೀನು ಆಕಾಶದಲ್ಲಿ ಮೇಲ್ಗಡೆ ಹೋಗ್ತೀಯಪ್ಪ, ಹೌದಾನೆ. ಸೊ ಸಂಬಡಿ ಇಲ್ಲೆಲ್ಲ ಭೂಮಿ ಬಿಟ್ಟು ಇಲ್ಲೆಲ್ಲ ತೇಲಾಡ್ತಾ ಇದ್ದಾರೆ. ಸೊ ಈ ಸಿ ದಟ್ ಎ ಹೈಟ್ ಆಫ್ H ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಯಾರೋ ಸೇ ಆಸ್ಟ್ರೋನಾಟ್. ಸೊ ಅವರೊಂದು ಇದರಲ್ಲಿ ಹೋಗ್ತಾ ಇದ್ದಾರೆ, ಇನ್ನೊಂದು ಸ್ಪೇಸ್ ಕ್ರಾಫ್ಟಲ್ಲಿ ಹೈಟ್ ಹೆಚ್ಚಷ್ಟು ಹೈಟಲ್ಲಿದ್ದಾರೆ. ಸೊ ಆ್ಯಸ್ ಯು ಗೋ ಹೈಯರ್ ಇನ್ ದ ಆಲ್ಟಿಟ್ಯೂಡ್, ಇನ್ನು ಭೂಮಿಯಿಂದ ಮೇಲ್ಗೆ ಹೋಗ್ತಾ ಜಿ ವ್ಯಾಲ್ಯೂ ಡಿಕ್ರೀಸಸ್, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಡಿಕ್ರೀಸಸ್, ಹೌದಾನೆ. ಏನು ಎಕ್ಸ್ಪ್ರೆಷನ್ ಇದೆ? ಸೊ ಜಿ ಅಟ್ ಸಮ್ ಹೈಟ್ H ವಿಲ್ ಬಿ ಈಕ್ವಲ್ ಟು, ಹೌದಾನೆ. ಸೊ ಇಲ್ಲಿ ಬರಿತೀನಿ. ಸೊ ಜಿ ಅಟ್ ಸಮ್ ಹೈಟ್ ಈಕ್ವಲ್ ಟು, ದಟ್ ವಿಲ್ ಬಿ ಈಕ್ವಲ್ ಟು ಜಿ ಅಂದ್ರೇನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸರ್ಫೇಸ್ ಮೇಲೆ ಇಂಟು 1 ಮೈನಸ್ 2H ಬೈ RE. ಸೊ ವಿಲ್ ಲರ್ನ್ ಇನ್ ಚಾಪ್ಟರ್ ನಂಬರ್ 8. ಅದೇ ಥರ ಇಫ್ ಯು ಗೋ ಡೀಪ್ ಇನ್ಸೈಡ್ ದ ಅರ್ತ್, ಯಾರೋ ಸುರಂಗ ತೋಡಿ ಒಳಗೆ ಹೋಗ್ಬಿಡ್ತಾನೆ ಅಂತ ಹೇಳಿ, ಸಂಬಡಿ ಗೋಸ್ ಡೀಪ್ ಇನ್ಸೈಡ್ ದ ಅರ್ತ್, ಏನೋ ಮೈನಿಂಗ್ ಮಾಡ್ತಾರಲ್ಲ, ಅದು ಭೂಮಿ ಒಳಗೆ ಹೋಗ್ಬಿಟ್ಟು ಅಂತೇಳಿ, ಅವಾಗಲೂ ಅಷ್ಟೇ. ಇಫ್ ಯು ಗೋ ಡೀಪ್ ಇನ್ಸೈಡ್ ದ ಅರ್ತ್, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್. ಇಲ್ಲೂ ಏನಾಗುತ್ತೆ, ಜಿ ವ್ಯಾಲ್ಯೂ ಡಿಕ್ರೀಸಸ್. ಯಾವ ಥರ ಡಿಕ್ರೀಸ್ ಆಗುತ್ತೆ? ಜಿ ಅಟ್ ಸಮ್ ಡೆಪ್ತ್ ಡಿ ವಿಲ್ ಬಿ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಬೈ RE. 1 ಮೈನಸ್ ಡಿ ಬೈ ಡಿ ಅಂದರೆ ಡೆಪ್ತ್, ಹೌದಾನೆ. ಅಂದರೆ ಅರ್ಥ ಏನು? ನೀನು ಭೂಮಿ ಒಳಗೆ ಹೋದರೂ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ನೀನು ಭೂಮಿಯಿಂದ ಮೇಲಕ್ಕೆ ಹೋದರೂ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ದ ಜಿ ವ್ಯಾಲ್ಯೂ ವಿಲ್ ಬಿ ಮ್ಯಾಕ್ಸಿಮಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ನೀವು ಭೂಮಿಯ ಒಳಗೆ ಹೋದರೂ ಕಡಿಮೆ ಆಗುತ್ತೆ, ಭೂಮಿಯಿಂದ ಮೇಲಕ್ಕೆ ಹೋದ್ರೂ ಕಡಿಮೆ ಆಗುತ್ತೆ. ಮತ್ತು ಸರ್ಫೇಸ್ ಮೇಲೆ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ, ಮತ್ತು ಅದರಲ್ಲೂ ಅಷ್ಟೇ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಪೋಲ್ಸಲ್ಲಿ, ಧ್ರುವ ಪ್ರದೇಶದಲ್ಲಿ ಜಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ದ ಇಕ್ವೇಟರ್. ಬಟ್ ಏನಾಗುತ್ತೆ, ಸೊ ಆ ಕಾರಣ, ಸೊ ನೋಡಿ, ಸೊ ಯು ನೋ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್, ವೆರಿ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್, ಹೌದಾನೆ. ಟಿ ಡಿಪೆಂಡ್ಸ್ ಅಪಾನ್, ಹೌದಾ, ಏನು ಫಾರ್ಮುಲಾ, ಟಿ ಈಸ್ ಈಕ್ವಲ್ 2π ಇಂಟು ಸ್ಕ್ವೇರ್ ರೂಟ್ ಆಫ್ L/G. ಸೊ ಅಂದರೆ ಆ್ಯಸ್ ಯು ಗೋ ಹೈಯರ್ ಇನ್ ದ ಆಲ್ಟಿಟ್ಯೂಡ್, ಮೇಲಕ್ಕೆ ಹೋಗ್ತಾ ಜಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಮತ್ತು ನೀನು ಗಣಿ ಒಳಗೆ ಡೀಪ್ ಇನ್ಸೈಡ್ ದ ಅರ್ಥ ಹೋಗ್ತಾ ಜಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಎರಡೂ ಕಡೆ ಜಿ ವ್ಯಾಲ್ಯೂ ಕಡಿಮೆಯಿಂದ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಅರ್ಥ ಏನು, ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್, ಆಲ್ಟಿಟ್ಯೂಡ್ ಅಂದರೆ ಎತ್ತರ. ಎಕ್ಸಾಂಪಲ್ ಯಾವುದೋ ಮೌಂಟೇನ್ ಮೇಲೆ ಹೋಗ್ತಾ ಇದೆಯಾ, ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್ ALTITUDS, ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್ ಅಂದರೆ ಮೌಂಟೇನ್ಸ್. ಮತ್ತು ಇನ್ ಮೈನ್ಸ್ ಅಂದರೆ ಗಣಿಗಳು ಒಳಗೆ, ಹೌದಾನೆ. ಮೈನ್ಸ್ ದ ಜಿ ವ್ಯಾಲ್ಯೂ ಡಿಕ್ರೀಸಸ್, ಯಾವ ಥರ ಡಿಕ್ರೀಸ್ ಆಗುತ್ತೆ ಅಂದರೆ ಇದೊಂದು ಇಕ್ವೇಷನ್ ಥರ, ಮತ್ತೊಂದು ಇದೊಂದು ಇಕ್ವೇಷನ್ ಥರ ಡಿಕ್ರೀಸ್ ಆಗುತ್ತೆ, ಹೌದಾನೆ. ಒಟ್ಟು ಡಿಕ್ರೀಸಸ್, ಯು ಶುಡ್ ರಿಮೆಂಬರ್ ಅಷ್ಟೇ. ಜಿ ವ್ಯಾಲ್ಯೂ ಡಿಕ್ರೀಸಸ್. ಜಿ ವ್ಯಾಲ್ಯೂ ಡಿಕ್ರೀಸಸ್ ದ ಟೈಮ್ ಪೀರಿಯಡ್ ಇನ್ಕ್ರೀಸಸ್, ಅಂದರೆ ಪೆಂಡುಲಮ್ ಆಸಿಲೇಟ್ಸ್ ವಿತ್ ಲಾರ್ಜರ್ ಟೈಮ್ ಪೀರಿಯಡ್, ನಿಧಾನಕ್ಕೆ ಆಸಿಲೇಟ್ ಆಗ್ತಾ ಇರ್ತದೆ.
ನಿಧಾನಕ್ಕೆ ಆಸಿಲೇಟ್ ಆಗ್ತಾ ಇರುತ್ತೆ. ಹೌದು ಅದು ನಿಧಾನಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನಿಧಾನಕ್ಕೆ ಅದು ಆಸಿಲೇಟ್ ಆಗ್ತಾ ಇರುತ್ತೆ. ಹೌದಾನೆ ದಿಸ್ ಯು ಶುಡ್ ನೋ. ದಟ್ ಈಸ್ ಅಬೌಟ್ ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್. ಎಂಥ ಆಸಿಲೇಷನ್ ಇವಾಗ? ಡ್ಯಾಂಪ್ಡ್, DAMPED, ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, SHM. ಏನು ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಅಂತ, ಹೌದಾನೆ? ಸೊ ಯು ನೋ, ಇಫ್ ಯು ಹ್ಯಾವ್ ಎ ಸ್ಪ್ರಿಂಗ್, ನಮ್ಮ ಲ್ಯಾಬಲ್ಲಿದೆ, ಸ್ಪ್ರಿಂಗ್ ನೇತಾಕ್ಬಿಟ್ಟಿದ್ದೀನಿ, ಅದಕ್ಕೊಂದು ಮಾಸ್ನ ಅಟ್ಯಾಚ್ ಮಾಡಿದ್ದೀನಿ, ಅಟ್ಯಾಚ್ಡ್ ಎ ಮಾಸ್, ಹೌದಾನೆ? ಸೊ ಏನಾಗುತ್ತೆ, ಸೊ ಇಫ್ ಯು ಪುಲ್ ಇಟ್, ಹಿಂಗೆ ಹೇಳೋದು ಬಿಟ್ಬಿಡ್ತೀಯಪ್ಪ, ಅದೇನು ಮಾಡ್ತಾ ಇರ್ತದೆ, ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತದೆ, ಮೇಲಕ್ಕೆ ಹೋಗುತ್ತೆ, ಇನ್ನೊಂದ್ಸಲ ಕೆಳಗೆ ಬರುತ್ತೆ, ಮತ್ತು ಮೇಲಕ್ಕೆ ಹೋಗುತ್ತೆ, ಮತ್ತು ಕೆಳಗೆ ಬರುತ್ತೆ. ಅಂದರೆ ಇಟ್ ವಿಲ್ ಬಿ ಆಸಿಲೇಟಿಂಗ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಸೊ ಈ ಮೀನ್ ಪೊಸಿಷನ್ ಇದೆಯಲ್ಲ, ಮೀನ್ ಪೊಸಿಷನ್ ಆ ಕಡೆ ಈ ಕಡೆ ಅದು ಆಸಿಲೇಟ್ ಆಗ್ತಾ, ದಿಸ್ ಇಸ್ ದ ಮೀನ್ ಪೊಸಿಷನ್, ಮೇಲೆ ಕೆಳಗೆ ಆಸಿಲೇಟ್ ಆಗ್ತಾ ಇರುತ್ತೆ, ಹೌದಾನೆ? ಸೊ ಬೆಳಿಗ್ಗೆ ಕಾಲೇಜಿಗೆ ಬಂದ ತಕ್ಷಣ ಏನು ಪೋಲ್ ಮಾಡಿ ಬಿಟ್ಬಿಟ್ಟಿರ್ತೀಯ, ಮಧ್ಯಾಹ್ನ ಹೋಗಿ ನೋಡ್ತೀಯ ಲ್ಯಾಬಲ್ಲಿ, ಏನಾಗಿರುತ್ತದು? ಸ್ಪ್ರಿಂಗ್ ಆಸಿಲೇಟ್ ಆಗ್ತಾನೆ ಇರುತ್ತಾ? ಇಲ್ಲ, ಹೌದಾನೆ? ಸೊ ಅದರದ್ದು ಆ್ಯಂಪ್ಲಿಟ್ಯೂಡ್ ಅಂದರೆ ಏನು ಕರಿತೀವಿ, ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್, ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಸಿಸ್ಟಮ್, ಸ್ಪ್ರಿಂಗರ್ ಆಗಲಿ ಅಥವಾ ಪೆಂಡುಲಮ್ ಆಗಲಿ, ಪೆಂಡುಲಮ್, ಹೌದಾನೆ? ಸೊ ಹೇಳೋದು ಬಿಟ್ಬಿಟ್ಟಿರುತ್ತೆ, ಅದು ಹಿಂಗೆ ಆಸಿಲೇಟ್ ಆಗ್ತಾ ಇರುತ್ತೆ, ಇಲ್ಲಿ ಒಂದು ಇಲ್ಲಿ ತನಕ. ಬಟ್ ಸಂಜೆ ಬಂದು ನೋಡ್ತೀವಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಅದು, ಹೌದು? ಇದು ಅಷ್ಟೇ, ಸ್ಪ್ರಿಂಗ್ ಸಂಜೆ ಬಂದು ನೋಡ್ತೀವಿ ಸ್ಟಾಪ್ ಆಗಿರುತ್ತೆ, ಒಂದು ಗಂಟೆ ಬಿಟ್ಟು ನೋಡಿದ್ರೆ ನಿಧಾನ ಆಗ್ತಾ ಇರುತ್ತೆ, ಅಂದರೆ ಆ್ಯಂಪ್ಲಿಟ್ಯೂಡ್ ಕಡಿಮೆ ಆಗುತ್ತೆ, ಹೌದಾನೆ? ಸೊ ಗ್ರ್ಯಾಜುವಲಿ ಅದು ಆ್ಯಂಪ್ಲಿಟ್ಯೂಡ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಅಂತ ಕರಿತೀವಿ. ಅದಕ್ಕೆ ಡ್ಯಾಂಪ್ಡ್ ಅಂದರೆ ಕಡಿಮೆ ಮಾಡೋದು, ಗುದ್ದಿ ಕಡಿಮೆ ಮಾಡಿಬಿಡೋದು, ಹೌದಾ? ಡ್ಯಾಂಪ್ ದಟ್ ಫೆಲೋ ಅಂತಾರಲ್ಲ, ಗುದ್ದಾಕ್ಬಿಡು ಅಂತ, ಹೌದಾ? ಸೊ ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಏನು ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಕೇಳ್ತಾನೆ, ಇಫ್ ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಸಿಸ್ಟಮ್, ಇಫ್ ದ ಆ್ಯಂಪ್ಲಿಟ್ಯೂಡ್ ಆಫ್ ದ simple harmonic system, the amplitude of the simple harmonic system gradually decreases, gradually ನಿಧಾನ ಕಡಿಮೆ ಆಗ್ತಾ ಬರುತ್ತೆ, gradually GARADUA ಎಲ್ಲೆಲ್ಲೂ gradually decreases, then it is called damped oscillation, ಹೌದಾನೆ? ಸೊ ಬಿಕಾಸ್ ಆಫ್ ಡ್ಯಾಂಪ್ಡ್ ಆಸಿಲೇಷನ್ ದ ಎನರ್ಜಿ ಆಫ್ ದ ಸಿಸ್ಟಮ್ ಡಿಕ್ರೀಸ್. ಯಾಕಂದ್ರೆ ನಿಮ್ಗೆ ಗೊತ್ತಿ, ಪೆಂಡುಲಮ್ ಆಗಲಿ ಸ್ಪ್ರಿಂಗಲ್ಲಾಗಲಿ ದೆಲ್ ಬಿ ಕೈನೆಟಿಕ್ ಎನರ್ಜಿ ಇರುತ್ತೆ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಹೌದಾ? ಸೊ ಟೋಟಲ್ ಎನರ್ಜಿ ಎಷ್ಟಿರುತ್ತೆ, ಡೆಲ್ ಬಿ ಈಕ್ವಲ್ ಟು ½ KA² ಇರುತ್ತೆ, ಹೌದಾನೆ? ಸೊ ಇದ್ರ ಎನರ್ಜಿ ಏನಾಗ್ತಾ ಹೋಗುತ್ತೆ, ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಾ? ಸೊ ಯಾಕಾಗುತ್ತೆ ಈ ಥರ? ಎರಡು ರೀಸನ್. ಒಂದು, ದ ಫಸ್ಟ್ ರೀಸನ್ ಈಸ್ ಏರ್ ಡ್ರ್ಯಾಗ್, ಗಾಳಿಯಿಂದ ಸೆಳೆತ, ಇದೆಲ್ಲ ಗಾಳಿ ಇರ್ತಾನೆ. ಸೊ ದೆರ್ ವಿಲ್ ಬಿ ಏರ್ ಮಾಲಿಕ್ಯೂಲ್ಸ್, ಇಲ್ಲೆಲ್ಲ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ, ಬ್ಲ್ಯಾಕ್ ಕಲರ್ ನೋಡಿ, ಇಲ್ಲಿದೆ, ಇಲ್ಲೆಲ್ಲ ಏರ್ ಮಾಲಿಕ್ಯೂಲ್ಸ್, ಹೌದಾ? ಸೊ ನೀನು ಸೈಕಲಲ್ಲಿ ಅಥವಾ ಬೈಕಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀಯ, ಕಾರಲ್ಲಿ ಗೊತ್ತಾ ಇಲ್ಲ, ಬೈಕಲ್ಲಿ ಅಥವಾ ಸೈಕಲ್ ತಗೊಂಡು ಬರ್ತಾ ಇರ್ತೀಯ ಕಾಲೇಜಿಗೆ, ಮುಂದ್ಗಡೆಯಿಂದ ಗಾಳಿ ಬೀಸರು ಏನಾಗುತ್ತೆ ನಿನಗೆ, ತಳ್ಳು ತಿಂದಕ್ಕೆ. ಅದೇ ಥರ ಇವನ್ನ ಏನು ಮಾಡುತ್ತೆ, ಬಿಕಾಸ್ ಆಫ್ ಏರ್ ಡ್ರ್ಯಾಗ್ ದ ಆ್ಯಂಪ್ಲಿಟ್ಯೂಡ್ ಡಿಕ್ರೀಸಸ್, ಅದರಿಂದ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಾನೆ? ಸೊ ದ ಸೆಕೆಂಡ್ ರೀಸನ್ ಈಸ್ ಫ್ರಿಕ್ಷನ್ ಅಟ್ ದ ಸಪೋರ್ಟ್. ಎಲ್ಲಿ ಅದನ್ನು ಸಪೋರ್ಟ್ ನೇತಾಕಿದ್ದೀವಲ್ಲ, ಫ್ರಿಕ್ಷನ್ ಅಟ್ ಸಪೋರ್ಟ್, ಇಲ್ಲಿ ನೇತಾಗಿರ್ತಾನೆ ನೋಡಿ, ಈ ಪಾಯಿಂಟಲ್ಲಿ ನೇತಾಗಿದ್ವಿ, ಇಲ್ಲಿ ಪಾಯಿಂಟಲ್ಲಿ ನೇತಾಗಿದ್ವಿ, ಅಲ್ಲಿ ಏನಾಗುತ್ತೆ, ಘರ್ಷಣೆ ಆಗ್ತಾ ಇರುತ್ತೆ, ಏನು ನೇತಾಗಿ ಹುಕ್ಕಿಗೂ ಮತ್ತು ದಾರಕ್ಕೂ, ಹೌದಾನೆ? ಸೊ ಬಿಕಾಸ್ ಆಫ್ ದಟ್ ಫ್ರಿಕ್ಷನ್ ಅಟ್ ದ ಸಪೋರ್ಟ್, ಹೌದಾ? ಸೊ ಅದರ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ಅದರ ಮೆಕ್ಯಾನಿಕಲ್ ಎನರ್ಜಿ ಹೀಟಾಗಿ ಕನ್ವರ್ಟ್ ಆಗಿ ಅದು ಸರೌಂಡಿಂಗ್ ಮೀಡಿಯಮ್ಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಎಲ್ಲ ಇದು ಎನರ್ಜಿನ ಏನು ಮಾಡ್ತಾ ಹೋಗ್ತದೋ, ಇಟ್ ಲೂಸಸ್ ಇಟ್ಸ್ ಎನರ್ಜಿ, ಹೌದಾನೆ? ಸೊ ಹಾಗಾದರೆ there will be two forces acting. Which are those two forces? These are the two forces. ಒಂದು ಏರ್ ಡ್ರ್ಯಾಗ್, ಮತ್ತೊಂದು ಫ್ರಿಕ್ಷನ್ ಅಟ್ ದ ಸಪೋರ್ಟ್, ಹೌದಾನೆ? ಹೆನ್ಸ್ ದೇರ್ ವಿಲ್ ಬಿ 2 forces ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್. ಈ ಸಿಂಪಲ್ ಹಾರ್ಮೋನಿಕ್ ಸಿಸ್ಟಮ್ 2 ಫೋರ್ಸ್ ಕೆಲಸ ಮಾಡ್ತಾ ಇರ್ತವೆ. ಒಂದು, ದ ಫಸ್ಟ್ ಫೋರ್ಸ್ ಈಸ್ ಡ್ಯಾಂಪಿಂಗ್ ಫೋರ್ಸ್. ಎಂಥ ಫೋರ್ಸ್ ಅದು? ಡ್ಯಾಂಪಿಂಗ್ ಫೋರ್ಸ್. ಫಸ್ಟ್ ಫೋರ್ಸ್ ಆ್ಯಕ್ಟಿಂಗ್ ಈಸ್ ಡ್ಯಾಂಪಿಂಗ್ ಫೋರ್ಸ್, ಹೌದಾನೆ? ಸೊ ವಿಚ್ ಇಸ್ ಪ್ರಪೋರ್ಷನಲ್ ಟು ವೆಲಾಸಿಟಿ ಆಫ್ ದ ಬ್ಲಾಕ್. ಈ ಏನು ಗುಂಡು ಅಥವಾ ಈ ಬ್ಲಾಕ್ ಇದೆಲ್ಲ, ಭಾರದ ವಸ್ತು, ಅದು ವೆಲಾಸಿಟಿಗೆ ಡಿಪೆಂಡ್ ಆಗುತ್ತೆ. ಅಂದರೆ ಜಾಸ್ತಿ ವೆಲಾಸಿಟಿ ಅಂದರೆ ಜಾಸ್ತಿ ಡ್ಯಾಂಪಿಂಗ್ ಫೋರ್ಸ್, ಕಡಿಮೆ ವೆಲಾಸಿಟಿ ಅಂದರೆ ಕಡಿಮೆ ಡ್ಯಾಂಪಿಂಗ್ ಫೋರ್ಸ್, ಹೌದಾನೆ? ಸೊ ದೇರ್ ಫಾರ್ ದ ಡ್ಯಾಂಪಿಂಗ್ ಫೋರ್ಸ್ ರೆಪ್ರೆಸೆಂಟೆಡ್ ಬೈ ಎಫ್ ಆರ್ ಫೋರ್ಸ್, ಸ್ಮಾಲ್ ಡಿ, ಸಫಿಕ್ಸ್ ಡಿ. ಎಫ್ ಡಿ ಅಂದ್ರೇನು? ಡ್ಯಾಂಪಿಂಗ್ ಫೋರ್ಸ್. ಎಫ್ ಬರೋದು ಸಫಿಕ್ಸ್ ಡಿ, ಮತ್ತು ಎಫ್ ಬರೋದು ಪಕ್ಕದ ಡಿ ಬರೋಂಗಿಲ್ಲ, ಎಫ್ ಬರೋದು ಸಫಿಕ್ಸ್ ಡಿ, ಈ ಥರ ಡ್ಯಾಂಪಿಂಗ್ ಫೋರ್ಸ್,
ಹೌದಾನೆ. ಡಿ ಫಾರ್ ಡ್ಯಾಂಪಿಂಗ್ ಫೋರ್ಸ್, ಎಫ್ ಫಾರ್ ಫೋರ್ಸ್. ಸೊ ದೇರ್ ಫಾರ್ ದ ಡ್ಯಾಂಪಿಂಗ್ ಫೋರ್ಸ್ ಎಫ್ ಡಿ ವಿಲ್ ಬಿ ಈಕ್ವಲ್ ಟು ಹೌದಾ, ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬಿ ಇಂಟು ವಿ, ಮೈನಸ್ ಬಿ ಇಂಟು ವಿ. ಅದು ಆ್ಯಕ್ಚುಲಿ ಯಾವ ಥರ ಇರ್ತಿದ್ದು ಹೌದಾ, ಆಗಲೇ ಅಂತ ಹೇಳಿದ್ರೆ ಡ್ಯಾಂಪಿಂಗ್ ಫೋರ್ಸ್ ಎಫ್ ಡಿ ಈಸ್ ಪ್ರಪೋರ್ಷನಲ್ ಟು ವೆಲಾಸಿಟಿ. ಸೊ ಇಂಪ್ಲಾಯ್ಸ್ ಒಂದು ಕಾನ್ಸ್ಟೆಂಟ್ ಆಗ್ತೀನಿ ತೆಗೆದು, ಇಂಪ್ಲಾಯ್ಸ್ ಡ್ಯಾಂಪಿಂಗ್ ಫೋರ್ಸ್ ಎಫ್ ಡಿ ವಿಲ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್. ಏನು ಕಾನ್ಸ್ಟೆಂಟ್ ಅದು, ಬಿ ಅಂತ ಕರಿತೀನಿ, ಸ್ಮಾಲ್ ಬಿ ಇಂಟು ವಿ. ಅಲ್ಲಿ ಪುಟ್ ಎ ನೆಗೆಟಿವ್ ಸೈನ್, ಹೌದಾನೆ. ಬಿಕಾಸ್ ಹೌದಾ, ಆ್ಯಸ್ ವೆಲಾಸಿಟಿ ಇನ್ಕ್ರೀಸಸ್ ಡ್ಯಾಂಪಿಂಗ್ ಫೋರ್ಸ್ ಆಲ್ಸೋ ಇನ್ಕ್ರೀಸಸ್. ಇಟ್ ವಿಲ್ reduce the velocity of the damping force will reduce the velocity of the object, velocity of the system. That's why negative sign hotane. So where v is the velocity of the particle or the system with which it is moving, and b is called as the damping constant. So b is damping constant, and the constant is a damping constant hotane. So there is another force acting that we call it as that is restoring force. Enta force iruttale restoring force, ಯಾಕಂದರೆ ಇನ್ ಎನಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ದೇರ್ ಇಸ್ ರಿಸ್ಟೋರಿಂಗ್ ಫೋರ್ಸ್ ಹೌದಾನೆ. ಸೊ ದಟ್ ರಿಸ್ಟೋರಿಂಗ್ ಫೋರ್ಸ್ ರೆಪ್ರೆಸೆಂಟೆಡ್ ಬೈ ಎಫ್ ಬರು ಸಫಿಕ್ಸ್ ಎಸ್, ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್, ವೇರ್ ಕೆ ಇಸ್ ದ ಹೌದಾ ಎಂಥ ಕಾನ್ಸ್ಟೆಂಟ್ ಅದು, ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಹೌದಾನೆ. ಸೊ ವೇರ್ ಎಕ್ಸ್ ಇಸ್ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ದೂರ ಅದು ಮೀನ್ ಪೊಸಿಷನಿಂದ ಮೇಲೆ ಹೋಯಿತು ಮತ್ತು ಕೆಳಗೆ ಹೋಯಿತು, ಇದಕ್ಕೆ ಮೇಲೆ ಹೋಯಿತು ಮತ್ತು ಕೆಳಗೆ ಹೋಯಿತು. ದಿಸ್ ಇಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಾದರೆ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಹೌದಾ. ಕೆ ಇಸ್ ದ ಕಾನ್ಸ್ಟೆಂಟ್, ಎಂಥ ಕಾನ್ಸ್ಟೆಂಟ್ ಅದು, ಸೊ ಇಟ್ ಇಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇನ್ ಕೇಸ್ ಆಫ್ ಸ್ಪ್ರಿಂಗ್ ಹೌದಾ. ಸೊ ದೇರ್ ಫಾರ್ ಟೋಟಲ್ ಫೋರ್ಸ್, ಇದೆಲ್ಲ ಎಕ್ಸಾಮಲ್ಲಿ ಏನು ಕೇಳಲ್ಲ, ಯು ವಿಲ್ ಮೇ ಆಸ್ಕ್ ವಾಟ್ ಇಸ್ ಡ್ಯಾಂಪ್ಡ್ ಆಸಿಲೇಷನ್ ಅಂತ ಕೇಳ್ಬೋದು, ಬಟ್ ನಿನಗೆ ಗೊತ್ತಿಲ್ಲ, ಯು ಶುಡ್ ಹ್ಯಾವ್ ಸಮ್ ನಾಲೆಡ್ಜ್ ಹೌದಾನೆ. ಸೊ ದೇರ್ ಫಾರ್ ದ ಟೋಟಲ್ ಫೋರ್ಸ್ ಎಫ್ ವಿಲ್ ಬಿ ಈಕ್ವಲ್ ಟು ಎಫ್ ಡಿ ಡ್ಯಾಂಪಿಂಗ್ ಫೋರ್ಸ್ ಪ್ಲಸ್ ದ ರಿಸ್ಟೋರಿಂಗ್ ಫೋರ್ಸ್ ಎಫ್ ಎಸ್ ಹೌದಾನೆ. ಸೊ ದೇರ್ ಫಾರ್ ಎಫ್ ವಿಲ್ ಬಿ ಈಕ್ವಲ್ ಟು ಎಫ್ ಡಿ ಅಂದರೆ ಮೈನಸ್ ಬಿ ವಿ, ಎಫ್ ಎಸ್ ಅಂದರೆ ಮೈನಸ್ ಕೆ ಎಕ್ಸ್, ಮೈನಸ್ ಬಿ ವಿ ಇಂಟು ಮೈನಸ್ ಕೆ ಎಕ್ಸ್ ಹೌದಾ. ಬಟ್ ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಹೌದಾನೆ. ಸೊ ಅದ್ರ ಕಾರಣ ಈ ಫೋರ್ಸ್ ಬದಲು ಐ ವಿಲ್ ರೈಟ್ ಇಟ್ ಆಸ್ ಎಮ್ ಇಂಟು ಎ. ಈ ಫೋರ್ಸ್ ಬದಲು ಏನು ಬರೀತೀನಿ ನಾನು, ಸೊ ಇನ್ಸ್ಟೆಡ್ ಆಫ್ ದಿಸ್ ಫೋರ್ಸ್ ಐ ವಿಲ್ ರೈಟ್ ಇಟ್ ಆಸ್ ಎಮ್ ಇಂಟು ಎ, ಎಮ್ ಇಂಟು ಆಕ್ಸಿಲರೇಷನ್. ಸಿನ್ಸ್ ಆಕ್ಸಿಲರೇಷನ್ ಫಂಕ್ಷನ್ ಆಫ್ ಟೈಮ್, ಸೊ ಐ ವಿಲ್ ರೈಟ್ ಇಟ್ ಆಸ್ ಎಮ್ ಇಂಟು ಎ ಆಫ್ ಟಿ ಅಂತ ಬರ್ತೀನಿ. ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬಿ ಇಂಟು ವೆಲಾಸಿಟಿ ಇಸ್ ಆಲ್ಸೋ ಫಂಕ್ಷನ್ ಆಫ್ ಟೈಮ್, ದೇರ್ ಫಾರ್ ವಿ ಆಫ್ ಟಿ ಅಂತ ಬರಿತೀನಿ, ಮೈನಸ್ ಕೆ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಫಂಕ್ಷನ್ ಆಫ್ ಟೈಮ್, ದಟ್ ವಿಲ್ ಕಾಲ್ ಇಟ್ ಆಸ್ ಎಕ್ಸ್ ಆಫ್ ಟಿ. ಎಲ್ಲವೂ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ ಹೌದಾನೆ. ಬಟ್ ಆಕ್ಸಿಲರೇಷನ್ ನಮಗೆ ಗೊತ್ತು, ಆಕ್ಸಿಲರೇಷನ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಡಿ ವಿ ಬೈ ಡಿ ಟಿ ಹೌದಾನೆ. ವೆಲಾಸಿಟಿ ಇಸ್ ಅಗೇನ್ ಡಿ ಎಕ್ಸ್ ಬೈ ಡಿ ಟಿ, ಸೊ ಡಿ ಬೈ ಡಿ ಟಿ ಆಫ್ ವಿ ಈಸ್ ಡಿ ಎಕ್ಸ್ ಬೈ ಡಿ ಟಿ ಹೌದಾ. ದೇರ್ ಫಾರ್ ಆಕ್ಸಿಲರೇಷನ್ ಈಸ್ ಡಬಲ್ ಡಿಫ್ರೆನ್ಸಿಯೇಷನ್, ಎರಡು ಸಲ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಹೌದಾ. ಮೋಸ್ಟ್ಲಿ ಯಾವ ಚಾಪ್ಟ್ರಲ್ಲಿ, ಚಾಪ್ಟರ್ ನಂಬರ್ 3 ಮೋಷನ್ ಇನ್ ಸ್ಟ್ರೈಟ್ ಲೈನಲ್ಲಿ ನೋಡ್ತಾ ಇದ್ದಾರೆ ಇದನ್ನ ಹೌದಾನೆ. ಆಕ್ಸಿಲರೇಷನ್ ಕ್ಯಾನ್ ಬಿ ರಿಟನ್ ಆಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್, ಸೊ ಅದನ್ನೇ ಬರಿತೀನಿ ಇವಾಗ ಹೌದಾನೆ. ಸೊ ರೈಟ್ instead of a of t I will write it as d square x by dt square, so therefore m into a ಅಂದರೆ d square x by dt square, ನೋಡಿ ಇಲ್ಲಿ ಮೈನಸ್ ಬಿ ಆಫ್ ಟಿನ ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ ತರ್ತೀನಿ. ಇದನ್ನ ಐ ವಿಲ್ ಬ್ರಿಂಗ್ ದಿಸ್ ಫ್ರಮ್ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್. ಅವೇನತ್ತು ಅದು ಪ್ಲಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಬಿ ಇಂಟು ವಿ ಆಫ್ ಟಿ ಅಂದರೆ ವಿ ಆಫ್ ಟಿ ಇಸ್ ವೆಲಾಸಿಟಿ, ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ರೇಟ್ ಆಫ್ ಚೇಂಜ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್ ಬೈ ಡಿ ಟಿ ಮತ್ತು ಮೈನಸ್ ಕೆ ಆಫ್ ಎಕ್ಸ್ ಟಿನೂ ಲೆಫ್ಟಿಗೆ ತರ್ತೀನಿ ಎಲ್ ಎಚ್ ಎಸ್. ಯಾವಾಗಿಂದ ಅದು ಪ್ಲಸ್ ಆಗುತ್ತೆ, ಪ್ಲಸ್ ಕೆ ಇಂಟು ಎಕ್ಸ್ ಆರ್ ಎಚ್ ಎಸ್ಸಲ್ಲಿ ಝೀರೋ. ನೋಡಿ ಫಸ್ಟ್ ಟರ್ಮಲ್ಲಿ ಏನಿದೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಇದೆ, ಸೆಕೆಂಡ್ ಟರ್ಮಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇದೆ, ಥರ್ಡ್ ಟರ್ಮಲ್ಲಿ ಬರೀ ಎಕ್ಸ್ ಇದೆ. ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಮುಂದೆ ಗೊತ್ತಾಗ್ತೀನಿ ಎಂಥ ರಿಲೇಷನ್ ಅಂತ ಕರಿತೀವಿ. ದಿಸ್ ಇಕ್ವೇಷನ್ ಇಸ್ ಕಾಲ್ಡ್ ಆ್ಯಸ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇದಕ್ಕೆ ಅಂತ ಕರಿತೀವಿ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಈಗ ಡಿ ಸ್ಕ್ವೇರ್ ಇದೆಯಲ್ಲ, ಸೊ ದಟ್ಸ್ ವಾಟ್ ಇಸ್ ಕಾಲ್ಡ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ದಿಸ್ ಇಸ್ ಕಾಲ್ಡ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಈಕ್ವೇಷನ್ ಒಂದು ಸೊಲ್ಯೂಷನ್ ಇರುತ್ತೆ, ಇದಕ್ಕೊಂದು ಉತ್ತರ ಇರುತ್ತೆ, ಎಕ್ಸ್ ವ್ಯಾಲ್ಯೂ. ಸೊ ಅದನ್ನು ಡೈರೆಕ್ಟಾಗಿ ಬರುತ್ತೀನಿ. ಅದರ ಸೊಲ್ಯೂಷನ್ ಹೆಂಗಿರುತ್ತೆ ಅಂದರೆ ದ ಸೊಲ್ಯೂಷನ್ ಆಫ್ ದಿ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಎಕ್ಸ್ ಆಫ್ ಟಿ, ಎಕ್ಸ್ ಸೊಲ್ಯೂಷನ್ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಏನು, ಎಕ್ಸ್ ಅಂದರೆ
ಆ್ಯಂಪ್ಲಿಟ್ಯೂಡ್ ಹೌದಾನೆ ದಟ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಹೌದಾ ಇ ಟು ದಿ ಪವರ್ ಆಫ್ ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೈನಸ್ ಬಿ ಟಿ ಬಿ ಅಂದರೆ ವಾಟ್ ಈಸ್ ಬಿ ಬಿ ಈಸ್ ಡ್ಯಾಂಪಿಂಗ್ ಕಾನ್ಸ್ಟೆಂಟ್ ಟಿ ಈಸ್ ಟೈಮ್ ಡಿವೈಡ್ ಬೈ 2m m ಇಸ್ ದ ಮಾಸ್ ಇ ಪವರ್ ಬಿ ಟಿ ಮೈನಸ್ ಬಿ ಟಿ ಬೈ 2m ಈ ಪವರ್ ಇದು ದೊಡ್ಡದ ಬರ್ಬೋಣ ಸ್ವಲ್ಪ ಹೌದಾ ಸೊ ಮೇಕ್ ಇಟ್ ಸಮ್ ಬಿಗ್ಗರ್ ಹೌದಾ ಸೊ ಎಷ್ಟಾಯಿದೆ ಎಕ್ಸ್ ಆಫ್ ಟಿ ವಿಲ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಬಿ ಟಿ ಡಿವೈಡ್ ಬೈ 2m ಮತ್ತು ಇ ಇಂಟು ಅಲ್ಲ ಇ ಟು ದಿ ಪವರ್ ಆಫ್ ಮೈನಸ್ ಬಿ ಟಿ ಇಂಟು 2m ಇಂಟು ಕಾಸ್ ಒಮೆಗಾ ಡ್ಯಾಶ್ ಟಿ ಪ್ಲಸ್ ಫೈ ಒಮೆಗಾ ಡ್ಯಾಶ್ ಟಿ ಪ್ಲಸ್ ಫೈ ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ನಮಗೆ ಇಕ್ವೇಷನ್ ಗೊತ್ತೇನು ಡಿಸ್ಪ್ಲೇಸ್ಮೆಂಟ್ ಏನಾಗಿ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಅಂತ ಬರೆದಿದ್ವಿ ಸ್ಟಾರ್ಟಿಂಗ್ ಹೌದಾನೆ ಇಲ್ಲಿ ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ ಇದೆ ಜೊತೆಗೆ ಒಂದು ಹೊಸ ಟರ್ಮ್ ಬಂದುಬಿಟ್ಟಿದೆ ವಿಚ್ ಇಸ್ ದಟ್ ನ್ಯೂ ಟರ್ಮ್ ಈಸ್ ಇ ಟು ದಿ ಪವರ್ ಆಫ್ ಮೈನಸ್ ಬಿ ಟಿ ಬೈ 2m ಮೈನಸ್ ಬಿ ಟಿ ಬೈ 2m ಹೌದಾನೆ ಅಂದರೆ ದ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ನಾಟ್ ಓನ್ಲಿ ಪೀರಿಯಾಡಿಕ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ನಾಟ್ ಪೀರಿಯಾಡಿಕ್ ಬರೀ ಪೀರಿಯಾಡಿಕ್ ಅಲ್ಲ ಬರೀ ಎ ಇಂಟು ಕಾಸ್ ಒಮೆಗಾ ಟಿ ಪ್ಲಸ್ ಫೈ ಇದ್ರೆ ಪೀರಿಯಾಡಿಕ್ ಬಟ್ ಇಲ್ಲಿ ಹೊಸ ಟರ್ಮ್ ಸೇರ್ಕೊಂಬಿಟ್ಟು ಯಾವುದು ಇ ಟು ದಿ ಪವರ್ ಆಫ್ ಮೈನಸ್ ಬಿ ಟಿ ಬೈ 2m ಹೌದಾನೆ ಸೊ ದೇರ್ ಫೋರ್ ಯಾಸ್ ಇಟ್ ಈಸ್ ಓನ್ಲಿ ನಾಟ್ ಸ್ಟ್ರಿಕ್ಟ್ಲಿ ಪೀರಿಯಾಡಿಕ್ ದ ಟೈಮ್ ಪೀರಿಯಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಯಾವುದು ಡ್ಯಾಂಪ್ಡ್ ಆಸಿಲೇಟಿಂಗ್ ದ ಪಾರ್ಟಿಕಲ್ ಅಥವಾ ದ ಸಿಸ್ಟಮ್ ವಿಚ್ ಈಸ್ ಅಂಡರ್ ಡ್ಯಾಂಪ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಟ್ ಈಸ್ ನಾಟ್ ಸ್ಟ್ರಿಕ್ಟ್ಲಿ ಪೀರಿಯಾಡಿಕ್ ಯಾಕಂದರೆ ಅಲ್ಲಿ ಇ ಟು ದಿ ಪವರ್ ಆಫ್ ಮೈನಸ್ ಬಿ ಟಿ ಬೈ 2m ಅನ್ನೋ ಒಂದು ಹೊಸ ಟರ್ಮ್ ಸೇರ್ಕೊಂಡ್ಬಿಟ್ಟಿದೆ ಹೌದಾನೆ ಸೊ ಯಾಸ್ ಟಿ ಇನ್ಕ್ರೀಸಸ್ ಟಿ ಅಂದರೆ ಟೈಮ್ ಟಿ ಜಾಸ್ತಿ ಆಗಿ ನೋಡಿ ಪವರ್ ಏನಿದೆ ಮೈನಸ್ ಇದೆ ಸೊ ಯಾಸ್ ಟಿ ಇನ್ಕ್ರೀಸಸ್ ದಟ್ ಆ್ಯಂಪ್ಲಿಟ್ಯೂಡ್ ಎಕ್ಸ್ ಆಫ್ ಟಿ ಡಿಕ್ರೀಸಸ್ ಅಂದರೆ ಆ್ಯಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ ಹೌದಾನೆ ಸೊ ಬೆಳಗ್ಗೆ ನೀನು ಬಿಟ್ಟಿರೋ ಸ್ಪ್ರಿಂಗ್ ಮೇಲೆ ಕೆಳಗೆ ಆಸಿಲೇಟ್ ಆಗ್ತದೆ ಇಷ್ಟು ಮೇಲೆ ಕೆಳಗೆ ಮಧ್ಯಾಹ್ನ ಬಂದು ನೋಡ್ತೀವಿ ಇಷ್ಟು ಆಸಿಲೇಟ್ ಆಗ್ತಾ ಇರ್ತೀವಿ ಲಂಚ್ ಅವರಲ್ಲಿ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ನೋಡ್ತೀವಿ ಇಷ್ಟು ಆಸಿಲೇಟ್ ಆಗಿರುತ್ತೆ ನಾಳೆ ಬೆಳಿಗ್ಗೆ ನೋಡಿದ್ರೆ ಕಡಿಮೆ ಆಗುತ್ತೆ ಅಂದರೆ ಆಸ್ ಟಿ ಇನ್ಕ್ರೀಸಸ್ ದ ಆ್ಯಂಪ್ಲಿಟ್ಯೂಡ್ ಡಿಕ್ರೀಸ್ ಇದು ಅಷ್ಟೇ ಮೊದಲು ಬೆಳಗ್ಗೆ ನೀನು ಬಿಟ್ಟಾಗ ಇಲ್ಲಿಂದ ಇಲ್ಲಿ ತನಕ ಆಸಿಲೇಟ್ ಆಗ್ತಾ ಇತ್ತು ಅದು ಲಂಚ್ ಅವರಲ್ಲಿ ನೋಡ್ತೀವಿ ಬರೀ ಇಲ್ಲಿಂದ ಇಲ್ಲಿ ತನಕ ಆಸಿಲೇಟ್ ಆಗ್ತಾ ಇತ್ತು ಸಂಜೆ ಮನೆಗೆ ಹೋಗ್ಬೇಕಾದ್ರೆ ನೋಡ್ತೀವಿ ಇಲ್ಲ ಆಗ್ತಾ ಇತ್ತು ಹೌದಾನೆ ಸೊ ನಾಳೆ ಬಂದು ನೋಡ್ತೀವಿ ಇಲ್ಲ ಅಂದರೆ ಆಸ್ ಟಿ ಇನ್ಕ್ರೀಸಸ್ ದ ಆ್ಯಂಪ್ಲಿಟ್ಯೂಡ್ ಡಿಕ್ರೀಸಸ್ ಯಾಕಂದರೆ ಅಲ್ಲಿ ಮೈನಸ್ ಬಿ ಟಿ ಬೈ 2m ಇದೆ ಹೌದಾನೆ ಸೊ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಗ್ರಾಫ್ ಇದನ್ನು ನಾವೊಂದು ಗ್ರಾಫಲ್ಲಿ ತೋರಿಸ್ಬೋದು ಹೌದಾ ಏನು ಆ್ಯಂಪ್ಲಿಟ್ಯೂಡ್ ವೇರೀಸ್ ವಿತ್ ಟೈಮ್ ಸೊ ಯಾವ ಥರದ್ದು ವೇರಿ ಆಗುತ್ತೆ ಅಂತ ತೋರಿಸ್ಬೋದು ಹೌದಾನೆ ಸೊ ಟೇಕ್ ಎ x axis and y axis this is x axis so along x axis I will take time along y axis we will take the displacement x of t so you know as time increases the amplitude decreases ಯಾವ ಥರ ಡಿಕ್ರೀಸ್ ಆಗುತ್ತೆ ನೋಡಿ ಫಸ್ಟ್ ಇಲ್ಲಿ ತನಕ ಹಿಂಗೆ ಆಸಿಲೇಟ್ ಆಗ್ತಾ ಇತ್ತು ಮತ್ತು ಬರ್ತಾ ಏನಾಗ್ತಾ ಹೋಗ್ತಾ ಅದ್ರದ್ದು ಆ್ಯಂಪ್ಲಿಟ್ಯೂಡು ಕಡಿಮೆ ಆಗಿ ಅದು ಡ್ಯಾಂಪ್ ಆಗಿ ಮನೆಗೆ ನಿಂತು ಹೋಗ್ಬಿಡುತ್ತೆ ಸೊ ದ ಆ್ಯಂಪ್ಲಿಟ್ಯೂಡ್ ಡಿಕ್ರೀಸಸ್ ಸೊ ಯಾವ ಥರ ಡಿಕ್ರೀಸ್ ಆಗುತ್ತೆ ಇಟ್ ಡಿಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ ಹೌದಾನೆ ಸೊ ದಿಸ್ ಈಸ್ ಏನು ಲೆಸ್ ಡ್ಯಾಂಪಿಂಗ್ ಕಡಿಮೆ ಡ್ಯಾಂಪಿಂಗ್ ಇದ್ದಾಗ ಬಿ ಕಡಿಮೆ ವ್ಯಾಲ್ಯೂ ಇತ್ತು ಅಂದಾಗ ಅಕಸ್ಮಾತ್ ಬಿ ವ್ಯಾಲ್ಯೂ ಭಾಳ ಇದೆಯಪ್ಪ ಸೊ ಇಫ್ ಡ್ಯಾಂಪಿಂಗ್ ಈಸ್ ಮೋರ್ ಅವಾಗೇನಾಗುತ್ತೆ ಇನ್ನೂ ಆ್ಯಂಪ್ಲಿಟ್ಯೂಡ್ ಇನ್ನೂ ಕಡಿಮೆ ಇರುತ್ತೆ ಇಷ್ಟು it decreases ಸಡನ್ನಾಗಿ ಅದು ಕಡಿಮೆ ಆಗುತ್ತೆ ಹೌದಾನೆ ಸೊ ದಿಸ್ ಇಸ್ ಫಾರ್ ಮ್ಯಾಕ್ಸಿಮಮ್ ಡ್ಯಾಂಪಿಂಗ್ ರೆಡ್ ಕಲರ್ ದ ಬ್ಲ್ಯಾಕ್ ಕಲರ್ ಈಸ್ ಫಾರ್ ಮಿನಿಮಮ್ ಡ್ಯಾಂಪಿಂಗ್ ಹೌದಾನೆ ಸೊ ರೆಡ್ ಕಲರ್ ಈಸ್ ಫಾರ್ ಮಿನಿಮಮ್ ಡ್ಯಾಂಪಿಂಗ್ ಅಂದರೆ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಬ್ಲ್ಯಾಕ್ ಕಲರ್ ಈಸ್ ಫಾರ್ ಮ್ಯಾಕ್ಸಿಮಮ್ ಡ್ಯಾಂಪಿಂಗ್ ಹೌದಾನೆ ಸೊ ಯಾವ್ದು ಆ್ಯಂಪ್ಲಿಟ್ಯೂಡ್ ಡಿಕ್ರೀಸ್ ಎನರ್ಜಿ ಆಲ್ಸೋ ಡಿಕ್ರೀಸ್ ಯಾಕಂದ್ರೆ ನೋಡು ಇ ಈಸ್ ಈಕ್ವಲ್ ಟು ಹಾಫ್ ಕೆ ಎ ಸ್ಕ್ವೇರ್ so therefore the energy of the damped simple harmonic system E of t will be equal to half k a square ಜೊತೆಗೆ e to the power of minus bt by 2m the energy also decreases exponentially so this is about damped simple harmonic motion so we shall stop here ಇಲ್ಲಿ ನಿಲ್ಲಿಸೋಣ